ಚಿತ್ರದುರ್ಗದಲ್ಲಿ ಶೋಷಿತರ ಬೃಹತ್ ಸಮಾವೇಶ ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರಿದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ಶೋಷಿತರ ಒಂದು ಜಾಗೃತಿ ಸಮಾವೇಶದಲ್ಲಿ ಏನು ಸಂದೇಶವನ್ನು ಕೂಡ ಕೊಟ್ಟಿದ್ದೀರಿ ಅಂತ? ಸಂದೇಶ, ಯಾರು ಅಸಹಾಯಕರಿದ್ದಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾರು ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿದ್ದಾರೆ ಅವರಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದಲ್ಲಿ ಆ ವಿಚಾರದಲ್ಲಿ ಆ ಎಲ್ಲ ಜನರಿಗೂ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಈ ಸಮಾವೇಶ. ಈ ಸಮಾವೇಶದಲ್ಲೂ ಕೂಡ ಏನು ಕಾಂತರಾಜು ವರದಿ ಇರ್ಬೋದು ಮತ್ತು ಬೇರೆಲ್ಲ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಸಮಾವೇಶವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳ ಹಕ್ಕುಗಳಿಗೆ ಹೋರಾಟ ಮಾಡ್ತಕ್ಕಂಥ ಸಮಾವೇಶ ಇದು. ಸರ್, ಈಗ ಕಾಂತರಾಜು ವರದಿಯನ್ನು ಈಗ ಜಾರಿ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಾಯ ಇದೆ. ನೀವು ಸರ್ಕಾರದ ಭಾಗ ಇದ್ದೀರಿ, ಯಾವಾಗ ಆಗ್ಬೋದು? ನಾವು ಜಾರಿ ಮಾಡಬೇಕು ಅಂತಕ್ಕಂಥದ್ದಲ್ಲ. ಸರ್ಕಾರಕ್ಕೆ ಕಾಂತರಾಜು ವರದಿ ಅಂತೇಳಿದ್ರೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ. ಕಾಂತರಾಜು ಅವರು ಈಗಿಲ್ಲ, ಈಗ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದರಿಂದ ಏನು ಹಿಂದೆ ಮೂಲ ವಿಚಾರಗಳನ್ನು ಪ್ರಸ್ತುತಪಡಿಸಿದಂಥ ಕಾಂತರಾಜುವಿಂದ ಪ್ರಾರಂಭ ಆಗಿ ಈಗ ಜಯಪ್ರಕಾಶ್ ಹೆಗಡೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಅವರು ಸಲ್ಲಿಸಬೇಕು. ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಅದು ಸಾರ್ವಜನಿಕರ ಚರ್ಚೆ, ಅದರಲ್ಲಿ ಯಾವ ಅಂಶಗಳು ಯಾರಿಗಾದ್ರೂ ಅನುಕೂಲ ಅನಾನುಕೂಲಗಳಾಗ್ತವೆ ಅಂತಕ್ಕಂಥದ್ದನ್ನು ಜನ ಅದನ್ನು ಪರಾಮರ್ಶೆ ಮಾಡಿ, ಸರ್ಕಾರನೂ ಕೂಡ ಪರಾಮರ್ಶೆಯನ್ನು ಮಾಡುತ್ತೆ. ಅದರಲ್ಲಿ ಯಾವುದು ಜನರ ಒಳಿತಿಗಾಗಿ ಇರ್ತಕ್ಕಂಥ ಉತ್ತಮ ಸಲಹೆ ಇದೆ ಆ ಸಲಹೆಗಳನ್ನು ಅಂಗೀಕರಿಸ್ತಕ್ಕಂಥದ್ದು, ಯಾವುದು ಜನರಿಗೆ ಅನಾನುಕೂಲ ಇರ್ತದೆ ಅಂತಹ ಸಲಹೆಗಳನ್ನು ಕೈ ಬಿಡ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ. ಇನ್ನು ವರದಿನೇ ಬರೋದಕ್ಕಿಂತ ಮುಂಚೆನೇ ಇವರು ವರದಿ ತಿರಸ್ಕರಿಸ್ಬೇಕು. ವರದಿನೇ ಬಂದಿಲ್ಲ, ಆ ವರದಿನಲ್ಲಿ ಏನಿದೆ ಅಂತಕ್ಕಂಥ ವಿಚಾರನೂ ಯಾರಿಗೂ ಗೊತ್ತಿಲ್ಲ. ಈಗಲೇ ಇವರೇ ಊಹೆ ಮಾಡಿಕೊಂಡು ಅದನ್ನು ಪರ ವಿರುದ್ಧ ಮಾತಾಡ್ತಕ್ಕಂಥದ್ದು ಇವೆಲ್ಲ ಸರಿಯಾದಂತಲ್ಲ. ಯಾರಿಗೆ ನಾನು ಮೊದಲೇ ಹೇಳ್ದಂಗೆ ಯಾರು ಅಸಹಾಯಕ ಸಮುದಾಯ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾರು ಧ್ವನಿ ಇಲ್ಲದೆ ಸಮುದಾಯ ಇದ್ದಾವೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ನಿರಂತರ ಚಿಂತನೆ. ಅದಕ್ಕೆ ಪೂರಕವಾಗಿ ಸಮಾವೇಶ ನಡೀತಾ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಂತೇಳಿ ಸಾಕಷ್ಟು ಪ್ರಬಲ ಸಮುದಾಯದವರು ಹೊರ ವಿರೋಧ ಮಾಡ್ತಾವ್ರೆ. ಹೇಳ್ತೀನಲ್ಲ, ಯಾರು ಓದಿರೋರು ಯಾರಪ್ಪ? ಹೋಗ್ಲಿ, ಅವ್ರು ಯಾರು ಓದಿದ್ದಾರೆ ಅಂತಿದ್ದು ಯಾವ್ದು ಕಾಪಿ ನಮಗೆ ಕೊಡ್ರಪ್ಪ. ಕೊಡೋದಕ್ಕಿಂತ ಅದು ವರದಿನೇ ಒಬ್ಬರ ಕೈ ಸಿಕ್ಕಿಲ್ಲ. ಇವರು ಸುಮ್ಮನೆ ಹಂಗಿದೆ ಹಿಂಗಿದೆ ಅಂತ ಊಹೆ ಮಾಡ್ಕೊಂಡು ಮಾತಾಡೋರಿಗೆ ನಾವೇನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಇನ್ನೊಂದು ಶೋಷಿತ ವರ್ಗಗಳ ಇನ್ನೊಂದು ಪ್ರಬಲವಾದ ಬೇಡಿಕೆ ಅಂದರೆ SC ST ಆಗ್ಬೋದು, ಅವೆಲ್ಲ ಸಮುದಾಯಕ್ಕೆ ಒಂದೊಬ್ಬರು ಉಪಮುಖ್ಯಮಂತ್ರಿಗಳ ಮಾಡಿದ್ರೆ ಅನುಕೂಲವಾಗುತ್ತೆ, ಮತ್ತಷ್ಟು ಬಲ ಬಂದಂತಾಗುತ್ತೆ ಅಂತ ಹೇಳಿ ಹೈಕಮಾಂಡ್ನವರ ಸೂಚನೆ ಮೇರೆಗೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಮಾಡಿದ್ರೆ ಪಕ್ಷಕ್ಕೂ ಒಳ್ಳೆಯದು ಮತ್ತು ಆ ಸಮುದಾಯಗಳಿಗೂ ನ್ಯಾಯ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದ್ದು ನನ್ನ ಪ್ರತಿಪಾದನೆ. ಅದಕ್ಕೆ ಒತ್ತಾಯ ಮಾಡಬಾರ್ದು ಅಂತ ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಆ ಅಧ್ಯಕ್ಷ ಸೂಚನೆಯಂತೆ ನಾನು ಆ ವಿಚಾರದಲ್ಲಿ ಹೆಚ್ಚು ವಿಷಯವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಮಾಡಿದರೆ ಒಳ್ಳೇದು ಅನುಕೂಲವಾಗುತ್ತೆ ಅಂತೇಳಿ ಸದಾಕಾಲ ಅದಕ್ಕೆ ಬದ್ಧ. ಇದಿಷ್ಟು ಸಚಿವರಂತ ಕೆ.ಎನ್. ರಾಜಣ್ಣ ಅವರ ಮತ್ತು ಪ್ರಮುಖವಾಗಿ ಏನು ಉಪಮುಖ್ಯಮಂತ್ರಿಗಳ ವಿಚಾರವನ್ನು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಇದರಿಂದ ಅನುಕೂಲವಾಗುತ್ತೆ, ಶೋಷಿತ ವರ್ಗಗಳ ಸಮುದಾಯಕ್ಕೆ ಅನುಕೂಲವಾಗುತ್ತೆ. ಮತ್ತು ಈ ಜಾತಿ ಜನಗಣತಿ ವಿಚಾರವೇನು, ಇದಕ್ಕೆ ಯಾರು ವಿರೋಧ ಮಾಡ್ತಿದ್ದಾರೆ? ವರದಿಯೇ ಇನ್ನೂ ಬಂದಿಲ್ಲ, ಈಗಾಗಲೇ ವಿರೋಧವನ್ನು ಯಾಕೆ ಮಾಡ್ತಾ ಇದ್ದಾರೆ? ವರದಿ ಬಂದ ನಂತರದಲ್ಲಿ ಸರಿ ತಪ್ಪುಗಳ ಒಂದಷ್ಟು ಚರ್ಚೆಗಳಾಗಲಿ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ. ಮತ್ತು ವರದಿಯನ್ನು ವಿರೋಧ ಮಾಡುವಂಥವರಿಗೆ ಒಂದು ರೀತಿಯಾಗಿ ಯಾಕೆ ಈ ರೀತಿಯಾದ ಒಂದು ವರದಿಯನ್ನು ವಿರೋಧವನ್ನು ಮಾಡ್ತಾ ಇದ್ದೀರಿ, ವರದಿ ಬರಲಿಕ್ಕಿಂತ ಮುಂಚೆ ನೀವು ಈ ರೀತಿಯಲ್ಲಿ ಮಾಡೋದು ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಚಿತ್ರದುರ್ಗ.